ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವುದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ಪೋಷಕರೇ, ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರ ಹತ್ರ ಕೈ ಮುಗಿತೀವಿ ಒಳ್ಳೇದು ಮಾಡಿ ಅಂತ. ದೇವಸ್ಥಾನಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಾಗ ಯಾವುದಾದ್ರೂ ಇದೆ ಅಂತಂದರೆ ಅದು ಶಿಕ್ಷಣ ಸಂಸ್ಥೆ. ಅದರಿಂದ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಈ ಒಂದು ಸಮಾಜ ಇಂಥ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕೆ ನಾನು ಈ ಸಮಾಜಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಪ್ರೀತಿಯ ಪೋಷಕರೇ, ಇವಾಗ ನಾವು ಯಾವ ಥರ ಬದಲಾವಣೆ ಆಗ್ತಾ ಇದ್ದೀವಿ. ಮೊದಲು ಒಂದು ಕಾಲದಲ್ಲಿ ನಮ್ಮ ಭಾರತ ಒಳ್ಳೆಯ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಾದ ಮೇಲೆ ನಮ್ಮ ದೇಶಕ್ಕೆ ಬ್ರಿಟಿಷ್ ಎಂಟ್ರಿ ಆಯಿತು. ಅವರು ನಮಗೆ ಮೊದಲಿದ್ದಕ್ಕಂತಹ ಗುರುಕುಲ ಸಿಸ್ಟಮ್ ಆಗ್ಬೋದು, ವೇದಗಳ ಅಧ್ಯಯನ ಆಗ್ಬೋದು, ಅದರ ಬೆಳವಣಿಗೆ ಬಗ್ಗೆ ಗಮನ ಹರಿಸಲಿಲ್ಲ. ಅವ್ರಿಗೆ ಏನು ಬೇಕು, ಅವರು ಹಳೆಯಾಳುಗಳಾಗಿ ಅವ್ರ ಹತ್ರ ಕ್ಲರ್ಕ್ಗಳಾಗಿ ಕೆಲಸ ಮಾಡಬೇಕಾದ್ರೆ ಎಂಥ ಎಜುಕೇಷನ್ ಬೇಕು ಅಂಥ ಎಜುಕೇಷನ್ ಪಡ್ಕೊಳ್ಳೋ ಥರ ಮಾಡಿದ್ರು ನಮ್ಮನ್ನು. ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಒಂದು ಚೂರು ಗಮನ ಬಿಟ್ಟು ಕೇಳಿ, ನಾವು ಯಾವ ಥರ ಬದಲಾಗ್ತಾ ಇದ್ದೀವಿ. ಇವಾಗ ಒಂದು ಶಿಕ್ಷಣ ಸಂಸ್ಥೆ ಏನೇನು ಕೊಡಬೇಕು. ಶಿಕ್ಷಣ ಬರೀ ಶಿಕ್ಷಣ ಅಲ್ಲ. ನಾವು ಭಾರತೀಯರು ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ, ಅತಿಥಿ ದೇವೋಭವ ಇದಕ್ಕೆ ತುಂಬ ಮಹತ್ವ ಕೊಡ್ತಕ್ಕಂಥವ್ರು. ತಾಯಿ ಬೆಲೆ ಹಿಡ್ಕೊಂಡು ನಡೆಯೋದನ್ನು ಕಲಿಸ್ತಾರೆ. ತಾಯಿ ಬೆಲೆ ಹಿಡ್ಕೊಂಡು ನಡೆಯೋದನ್ನು ಕಲಿಸಿ ತಂದೆಯ ಪರಿಶ್ರಮವನ್ನು ಉಪಯೋಗಿಸಿಕೊಂಡು ನಡತೆ ಕಲಿಸ್ಕೊಳ್ಳೋದಕ್ಕೋಸ್ಕರ ವಿದ್ಯಾಸಂಸ್ಥೆ ಕರ್ಕೊಂಡು ಬರ್ತಾಳೆ. ಆ ನಡತೆ ಕಲಿಸ್ತಕ್ಕಂಥ ವಿದ್ಯಾಸಂಸ್ಥೆಗಳು ಇವಾಗ ಬೆಳೆಯಬೇಕು. ವಿದ್ಯಾಸಂಸ್ಥೆಗಳು ಏನಾಗ್ತಾ ಇದೆ ಪೋಷಕರೇ, ವಿದ್ಯಾರ್ಥಿಗಳನ್ನು 100ಕ್ಕೆ 100 ಅಂಕಗಳನ್ನು ಕಳಿಸಿ 100ಕ್ಕೆ 100 ಫಲಿತಾಂಶ ಕೊಡಿ ಅಂತ ಹೇಳ್ತಾ ಇದೆ. 5ನೇ ತರಗತಿಯಲ್ಲಿ IIT ಕೋಚಿಂಗ್ ಅವಶ್ಯಕತೆ ಇದೆಯಾ? 5ನೇ ತರಗತಿಯಲ್ಲಿ IIT ಕೋಚಿಂಗ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅದು ಕಾರ್ಪೊರೇಟ್ ಸಂಸ್ಥೆಗಳಾಗಿರುತ್ತೆ. ಮಕ್ಕಳಿಗೆ ಪಾಠ ಮಾಡಬೇಕು. ಪೋಷಕರೇ, ಕನ್ನಡ ಮತ್ತು ಇಂಗ್ಲೀಷು ಏನಕ್ಕೆ ಕಲಿತೀವಿ? ಪ್ರತಿಯೊಂದು ಪಾಠದಲ್ಲಿ ಕೂಡ ಮಾನವೀಯ ಮೌಲ್ಯಗಳಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಭಾಷೆ ಕಲಿಸ್ತಾ ಇದ್ದೀವಿ. ಕಾರ್ಪೊರೇಟ್ ಸಂಸ್ಥೆಗಳು ಏನು ಮಾಡ್ತಾ ಇದೆ, 1 ತಿಂಗಳು 2 ತಿಂಗಳ ಲ್ಯಾಂಗ್ವೇಜ್ ಕಳಿಸಿ ಬರೀ IIT ಕೋಚಿಂಗ್ ಬೇಕಾ, ಮೆಡಿಕಲ್ ಬೇಕಾ, ಇಂಜಿನಿಯರ್ ಆಗಬೇಕಾ ಅಂತ ಕೇಳಿಸ್ತಾ ಇದೆ. ನಾವು ಹಂಗೆ ಬದಲಾವಣೆ ಆಗ್ತಾ ಇದ್ದೀವಿ. ಪೇರೆಂಟ್ಸು ಕೂಡ ಯಾವ ಸಂಸ್ಥೆಯಲ್ಲಿ 100% ರಿಸಲ್ಟ್ ಬಂದಿದೆ, IITಗೆ ಎಷ್ಟು ಜನ ಸೇರಿದ್ದಾರೆ, ಏನು ರ್ಯಾಂಕ್ ಬಂದಿದೆ ಅಂತ ನೋಡ್ತಾ ಇದ್ದೀವಿ. ಅವರಿಗೆ ಅಪ್ಪ ಅಮ್ಮ ಜೊತೆ ಯಾವ ಥರ ನಡ್ಕೋಬೇಕು ಅಂತ ನಡತೆ ಕಲಿಸ್ತಾ ಇದ್ದಾರಾ? ಏನಾದರೂ ಯೋಚನೆ ಮಾಡ್ತಾ ಇದ್ದೀವಾ? ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ರ್ಯಾಂಕ್ ಬಂದಿರೋದು ಎಲ್ಲ ನ್ಯೂಸ್ ಪೇಪರಲ್ಲೂ ಪ್ರಿಂಟ್ ಹಾಕಿಸ್ತಾರೆ. ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ರಾಮಾಯಣ ಕಲಿಸ್ತೀವಿ, ಮಹಾಭಾರತ ಕಲಿಸ್ತೀವಿ, ನಿಮ್ಮ ಮಗುವಿಗೆ ಸಮಾಜದಲ್ಲಿ ಬದುಕುವಂಥ ಮಾನವೀಯ ಮೌಲ್ಯಗಳನ್ನು ಕಲಿಸ್ತೀವಿ, ನಮ್ಮ ಸಂಸ್ಥೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಜೊತೆ ಹೆಂಗೆ ನಡ್ಕೋಬೇಕು ಅಂತ ಹೇಳುವಂಥ ಯಾವುದಾದ್ರೂ ಒಂದು ಸಂಸ್ಥೆಯ ಬ್ಯಾನರಲ್ಲಾಗಲಿ ಅಥವಾ ಒಂದು ಪಾಂಪ್ಲೆಟಲ್ಲಾಗಲಿ ಎಲ್ಲಾದರೂ ನೋಡಿದ್ದೀರಾ? ನಾವು ಹೆಂಗಾಗಿದ್ದೀವಿ, ಯಾರೋ ಒಂದು 3 ಜನ ರ್ಯಾಂಕ್ ಬಂದಿರ್ತಾರೆ, ನಮ್ಮ ಸಂಸ್ಥೆ ಫಸ್ಟ್ ರ್ಯಾಂಕ್ ಅಂತ ಹಾಕೊಂಡು ಬಿಡ್ತಾರೆ. ಆ ಫಸ್ಟ್ ರ್ಯಾಂಕನ್ನು ನೋಡ್ತಾ ಇದ್ದೀವಿ. ನಮ್ಮ ಮಗು ಯಾವ ಲೆವೆಲ್ ಇದೆ, ಮುಂದೆ ಯಾವ ಲೆವೆಲ್ ಬೆಳೆಯಬಹುದು ಅಂತ ಯಾವತ್ತಾದರೂ ಯೋಚನೆ ಮಾಡ್ತಾ ಇದ್ದೀವ? ಪೋಷಕರೇ, ನಾವು ಮೊದಲೇ ಏನು ಮಾಡ್ತಾ ಇದ್ವಿ, 10th ಆಯ್ತಾ, ಎಲ್ಲ ಒಳ್ಳೆ ಶಿಕ್ಷಣ ಇರುತ್ತೆ ಅಂತೇಳಿ ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ. ಆವತ್ತೇ ನಮ್ಮಿಂದ ದೂರ ಆಗ್ತಾರೆ ಮಕ್ಕಳು. ಇಂಜಿನಿಯರಿಂಗ್ ಮಾಡ್ತಾರೆ, ನಮ್ಮ ಕಷ್ಟ ನಷ್ಟಗಳು ಏನೂ ಅರ್ಥ ಇರಲ್ಲ. ಅವರು ಏನೂ ಕಷ್ಟ ನಷ್ಟಗಳು ಅರ್ಥ ಇಲ್ಲದೆ ಅವರು ಹಾಸ್ಟೆಲಿಂದ ನಾವು ದೂರ ಇಟ್ಟು ಓದಿಸ್ತೀವಿ. ನಾವೇನು, ನಮ್ಮ ಸಂಸಾರ ಏನು, ಅಪ್ಪ ಏನು, ಅಮ್ಮ ಏನು ಆ ಬೆಲೆ ತಿಳ್ಕೊಂಡಿರಲ್ಲ. ಅದಾದ ಮೇಲೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಇವಾಗ ಎಂಥ ಕೆಲಸಗಳು ಸಿಗ್ತಾ ಇದೆ. ನಾವು ನಮ್ಮ ಕಾಲಗಳಲ್ಲಿ ನೋಡಿದಾಗ ಜಿಲ್ಲೆಯಲ್ಲಿ ಒಂದು 20-30 ಫಸ್ಟ್ ಕ್ಲಾಸ್ ಬರ್ತಾ ಇತ್ತು. ಇವಾಗ 90% ಬರಲಿಲ್ಲ ಅಂದರೆ ಅಪ್ಪ ಅಮ್ಮ ನಾವೇನು ಹೇಳ್ತೀವಿ, ನನ್ನ ಜೊತೆ ಮಾತಾಡಬೇಡ, ನನಗೆ ಬೇಕಾಗಿರೋದು ನೀನು 90% ಮಾರ್ಕ್ಸು. ಅಷ್ಟೇಗಿದ್ರೆ
ನಿನಗೇನೋ ಒಂದು ಕೊಡಿಸ್ತೀನಿ, ನಿನಗೆ ಮೊಬೈಲ್ ಬೇಕಾ, ಗಾಡಿ ಬೇಕಾ, ಕೊಡಿಸ್ತೀನಿ, ನನಗೆ ಮಾಡಿಸ್ಬೇಕು. ಮಾನವೀಯ ಮೈಲೂರು ಕಲ್ತಿದ್ದೀವ ಅಂತ ಕೇಳಲ್ಲ. ಅದನ್ನ ಏನು ಮಾಡ್ತಾನೆ, ಕಲಿತಾನೆ, ಓದ್ತಾನೆ. ಬುಕ್ ಬಿಟ್ಟು ಬೇರೆ ಇನ್ನೇನು ಇರಲ್ಲ. ಅವ್ರು ಮುಂದೆ ಏನು ಕ್ವಶನ್ ಬರುತ್ತೆ, ಕ್ವಶನ್ ಬಿಟ್ಟು ಮುಂದೆ ಹಿಂಗೆ ನಡ್ಕೋಬೇಕು ಅನ್ನೋದೇ ತಿಳ್ಕೊಳ್ಳಲ್ಲ. ಫಸ್ಟ್ ರ್ಯಾಂಕ್ ಅಂತ ರಾಜು ಅಂತ ಫಿಲಮ್ ನೋಡಿದಿರಲ್ಲ, ಆ ಥರ ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾವು ಕೂಡ ಅವರು ರ್ಯಾಂಕ್ ಬರೋದಕ್ಕಿಂತ ಮುಂಚೆ ಅವರಿಗೆ ನಡವಳಿಕೆಗಳು ಇಂಥವೆಲ್ಲ ತಿಳಿಸ್ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಕೋಬೇಕು. ಬರೀ ರ್ಯಾಂಕ್ ಕಡೆ ನೋಡಬೇಡಿ. ರ್ಯಾಂಕ್ ಒಂದು 10 ಜನಕ್ಕೆ ಬಂದಿರುತ್ತೆ. ಕ್ರಿಕೆಟ್ ಆಡೋದು 11 ಜನ ಆದರೆ ನೋಡೋರು ಎಷ್ಟು ಜನ? ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಬಿಗ್ ಬಾಸ್ ಅಂತ, 15-20 ಜನ ಅಲ್ಲಿ ಇರ್ತಾರೆ. ಅವ್ರಿಗೇನೋ ಬೇಕಿಲ್ಲದೆ ಬೇಕಿರೋದು ಏನೋ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮೆಲ್ಲ ಕೆಲಸ ಬಿಟ್ಟು ರಾಜ್ಯಾದ್ಯಂತ ಅದನ್ನು ನೋಡ್ಕೊಂಡು ಕೂತ್ಕೊಳ್ತಾ ಇದ್ದೀವಿ. ಅಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ನಮ್ಮ ಮನೆಯವರೆಲ್ಲ ಇರೋರೆಲ್ಲ ಒಂದು ಅರ್ಧ ಗಂಟೆ ಏನಾದರೂ ಮೊಬೈಲ್ TV ಆಫ್ ಮಾಡಿಬಿಟ್ಟು ಅದ್ರ ಕಡೆ ಏನಾದರೂ ಯೋಚನೆ ಮಾತಾಡ್ಕೊಂಡಿದ್ದೀವ? ಅದು ಬಿಡಿ. 20-20 ಜನ ಒಂದು ಗ್ರೂಪ್ ಮಾಡಿ ಸೆಕೆಂಡ್ PUC ಮಕ್ಕಳನ್ನ ಓದಿಸ್ತಾ ಇದ್ದೀನಲ್ಲ, ಎಲ್ಲರೂ ಆ ಬಿಗ್ ಬಾಸ್ ಥರ ನೀವು ಕೂಡ ಒಂದು ರೂಮಲ್ಲಿರೋರು ಬಿಗ್ ಬಾಸ್ ಅಂತ ತಿಳ್ಕೊಂಡು ಪ್ರತಿಯೊಂದು ಕ್ವಶನನ್ನು ಡಿಸ್ಕಸ್ ಮಾಡ್ಬೋದಾಗಿತ್ತಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ಬೋದಲ್ಲ. ಆ ಡಿಸ್ಕಸ್ ಮಾಡೋದನ್ನು ಬೇರೆಯವ್ರು ನೋಡ್ಬೋದಲ್ಲ. ಕೆಲಸಕ್ಕೆ ಬರ್ತಾ ಇರ್ತಕ್ಕಂಥ TV-ನಲ್ಲಿ ಬರೋ ಸೀರಿಯಲ್ಲು ಇದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ದಯವಿಟ್ಟು ನಾವು ನಮ್ಮ ಮಕ್ಕಳನ್ನು ನಾವು ನಡವಳಿಕೆ ಕಳಿಸ್ಬೇಕು. ಪ್ರೀತಿಯ ಪೋಷಕರೇ, ಒಂದು ಸಣ್ಣ ಕಥೆಯನ್ನು ಕೂಡ ಸೇರಿಸ್ಕೊಳ್ತೀನಿ. ಈ ಗುಜರಾತ್ನಲ್ಲಿ ಒಬ್ಬ ಹುಡುಗ, ಸುರೇಂದರ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವ್ರ ತಾಯಿ ಕಣ್ಣಿರಲ್ಲ. ಅದರಿಂದ ಅವರ ಫ್ರೆಂಡ್ಸ್ ಎಲ್ಲ ಅವ್ರ ತಾಯಿನ ನೋಡಿದ್ರೆ ಕುರೂಪಿ ಅಂತ ಹೇಳ್ಬಿಟ್ಟು ಅಸಹ್ಯ ಪಡ್ತಾರೆ ಅಂತ. ಅಮ್ಮ, ನಾನು ಆಟಕ್ಕೆ ಹೋದಾಗ ನೀನು ಮನೆಯಿಂದ ಹೊರಗಡೆ ಬರಬೇಡ ಅಂತೇಳಿ ತುಂಬ ಪೀಡಿಸಿ ಆತನು ಮನೆ ಒಳಗಡೆ ಇರೋ ಥರ ಮಾಡ್ತಾರೆ. ಆದರೆ ಅದನ್ನು ಬೆಳೀತಾನೆ. ಇವಾಗ ಹೇಳ್ದಲ್ಲ, ಇದೇ ಥರ ಒಳ್ಳೆ ರ್ಯಾಂಕ್ ಅವರ ತಾಯಿ ಕಷ್ಟಪಟ್ಟು ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ರ್ಯಾಂಕ್ ಬರುತ್ತೆ, ಹೈಯರ್ ಪೊಸಿಷನ್ ಸಿಗುತ್ತೆ. ಅಮೇರಿಕಾಗೆ ಹಾರೋಗ್ತಾನೆ. ಅಮೇರಿಕಾದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ತಾಯಿ ಕುರುಪಿ ಅಲ್ವಾ, ಅದರಿಂದ ತಾಯಿನ ಎಲ್ಲೂ ಕೂಡ ಅವರು ಬಿಟ್ಕೊಳ್ತಾ ಇರಲ್ಲ. ಯಾಕೆಂದರೆ ಒಂದು ಸಲ ಸ್ಕೂಲ್ ಹತ್ರ ಹೋಗಿರ್ತಾಳೆ ಆ ತಾಯಿ ನೋಡಿದಾಗ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ಹೀಯಾಳಿಸಿರ್ತಾರೆ ಆತನ್ನು. ಅದಾದಮೇಲೆ ಆ ತಾಯಿನ ಬಿಟ್ಬಿಟ್ಟು ಆ ಕಡೆ ಹೋಗೋದೇ ಬಿಟ್ಬಿಡ್ತಾರೆ. ಸ್ವಲ್ಪ ದಿವಸಗಳಾದಮೇಲೆ ಆತನ ಹೊರಟೋಗ್ತಾನೆ. ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತಾನೆ, ಮದುವೆ ಆಗ್ತಾನೆ, 2 ಮಕ್ಕಳಾಗ್ತಾರೆ. ಇದೆಲ್ಲ ಆದರೂ ಕೂಡ ತನ್ನ ತಾಯಿ ನೆನಪಾಗಲ್ಲ. ಅದನ್ನು ಸುಮಾರು ಒಂದು 15 ವರ್ಷ ಆಗಿರುತ್ತೆ. ಅದಾದ ಮೇಲೆ ಅವರ ಶಾಲೆಯಲ್ಲಿ ರಿಯೂನಿಯನ್, ಹಳೆ ವಿದ್ಯಾರ್ಥಿಗಳೆಲ್ಲ ಹೈಯರ್ ಪೊಸಿಷನ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡೋಣ, ಅವರೆಲ್ಲ ಒಂದು ಕೂಡಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದು ಅವ್ರ ತಾಯಿ ಗಮನಕ್ಕೂ ಬಂದಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಅವ್ರ ತಾಯಿ ಅವ್ರ ಊರಿನ ಇನ್ನೊಬ್ಬ ಹುಡುಗ ಅದೇ ಊರಲ್ಲಿ ಇದನ್ನು ಹೋಗಿ ಇಂಥ ಕಡೆ ನಿಮ್ಮ ಮಗ ಇದ್ದಾನೆ ಅದಕ್ಕೆ ಅಂತ ಹೇಳ್ತಾರೆ. ಅವ್ರ ತಾಯಿ ಕೊನೆಗಾಲ ಬಂದಿರುತ್ತೆ, ಇನ್ನೇನು ಜಾಸ್ತಿ ದಿವಸ ಬದುಕಲ್ಲ ಅಂತಿರುತ್ತೆ. ಅದಕ್ಕೋಸ್ಕರ ಅದನ್ನು ಹೋಗ್ಬಿಟ್ಟು ತಾಯಿನೊಂದ್ಸಲಿ ಮಾತಾಡ್ಕೋಬೇಕು ಅಂತ ಆಮೇಲೆ ಹೋಗ್ತಾಳೆ. ಹೋಗಿ ಮನೆ ಬಾಗಿಲು ತಟ್ತಾಳೆ. ಮನೆ ಬಾಗಿಲು ತಕ್ಷಣ ಮಕ್ಕಳು ಬಂದು ಬಾಗಿಲು ಓಪನ್ ಆಗ್ತಾರೆ. ತಾಯಿಗೆ ಒಂದು ಕಣ್ಣಿರಲ್ಲ. ಓಪನ್ ಮಾಡಿದ ತಕ್ಷಣ ಮಕ್ಕಳು ಕಿರಿಚ್ಕೊಂಡು ಒಳಗಡೆ ಹೋಗ್ತಾರೆ. ಆದರೂ ಸುಮಾರು ಒಂದು 15-20 ವರ್ಷ ಆಗುತ್ತೆ. ತಾಯಿನೂ ಕೂಡ ಗುರ್ತಿಡಿಯಲ್ಲ. ಅದನ್ನು ಕೂಡ ಬೈದು ಬಿಟ್ಟು ನೀನೇನಕ್ಕೆ ಬಂದೆ, ಇಂಥವರೆಲ್ಲ ನಮ್ಮ ಮನೆಗಳ ಹತ್ರ ಬರಬಾರ್ದು ಅಂತ ಓಡಿಸ್ಬಿಡ್ತಾರೆ. ಸೀದಾ ಆಯಮ್ಮ ವಾಪಸ್ ಬರ್ತಾಳೆ. ಆಯಮ್ಮನಿಗೆ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇರುತ್ತೆ. ಆಯಮ್ಮ ಏನು ಮಾಡ್ತಾಳೆ ಅಂತಂದರೆ, ಇರೋ ಒಂದು ಹಾಸಿಗೆ ಮೇಲೆ ಕೊನೆ ಹೆಸರು ಎಳೆದಿರ್ತಾರೆ. ನನಗೆ ಆ ಸುರೇಂದರ್ ಅಂತಕ್ಕಂಥ ಪಂಜಾಬ್ನ ಹುಡುಗ ಬರ್ತಾನೆ. ಸೊ ಅವರು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ನನ್ನ ಮನೆ ಇತ್ತಲ್ಲ ಅಂತ ಜ್ಞಾಪಕ ಬರುತ್ತೆ. ನಮ್ಮ ತಾಯಿ ಇದ್ರಲ್ಲ ಅಂತ ಬರ್ತಾರೆ. ಬಂದು ನೋಡಿದಾಗ ತಾಯಿ ಸತ್ತು ಮಲಗಿರ್ತಾರೆ. ಎತ್ತೋರು ಕೂಡ ಯಾರೂ ಇರಲ್ಲ. ಮತ್ತು ಆ ಪಕ್ಕದ ಮನೆಯವರು ಅದನ್ನು ಗುರ್ತು ಹಿಡಿದು, ನೋಡಪ್ಪ ನಿಮ್ಮ ತಾಯಿ ಒಂದು ಪತ್ರ ಕೊಟ್ಟಿದ್ದಾರೆ, ನೀನು ಅಕಸ್ಮಾತಾಗಿ ಬಂದರೆ ಕೊಡು ಅಂತ ಹೇಳ್ತಾರೆ. ಸೊ ಆ ಪತ್ರ ಓಪನ್ ಮಾಡ್ತಾನೆ. ಏನು ಬರೆದಿದೆ ಅಂತ ನೋಡ್ತಾನೆ. ಆ ತಾಯಿ ಏನು ಬರೆದಿರ್ತಾಳೆ, ಮಗನೇ ನಾನು ತುಂಬ ಚೆನ್ನಾಗಿದ್ದೆ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ನಾನು ಕುರೂಪಿ ಆಗಿರಲಿಲ್ಲ. ನೀನು ಒಂದು ದಿವಸ ಆಟ ಆಡ್ತಾ ಇರಬೇಕಾದ್ರೆ ನೀನು ಬಿಟ್ಟು ಕಣ್ಣಿಗೆ ಬಲವಾದ ಪೆಟ್ಟು ಬಿತ್ತು. ಆ ಪೆಟ್ಟು ಬಿದ್ದಿದ್ದರಿಂದ ನೀನು ಕಣ್ಣು ಕಳ್ಕೊಂಡೆ. ನನಗೆ ಹೆಂಗೋ ವಯಸ್ಸಾಗಿದೆ, ನನ್ನ ಕಣ್ಣು ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀನಿನ್ನ ಬೆಳಿಬೇಕಾಗಿರೋದು ಅಥವಾ ಸಮಾಜದಲ್ಲಿ ನಿನ್ನ ತುಂಬ ಅವಶ್ಯಕತೆ ಇದೆ, ಅದರಿಂದ ನನ್ನ ಕಣ್ಣು ತೆಗೆದು ನಿನಗೆ ಕೊಟ್ಟಿದ್ದೇನೆ.
ಬಿಟ್ಟು ಅದು ಬಿಟ್ಟರೆ ನನ್ನ ಕುರೂಪಿಯಾಗಿ ಹುಟ್ಟಿರಲಿಲ್ಲ, ಸಪೋಸ್ ಈ ಒಂದು ಪತ್ರ ನಿನಗೆ ತಿಳಿದಿರಲಿ ಅಂತ ಬರ್ತಿದ್ದೀನಿ ಅಂತ ಕೊಟ್ಟಿರ್ತಾರೆ. ಅದನ್ನ ನೋಡಿದಾಗ ಆತನ ಕಣ್ಣಲ್ಲಿ ನೀರು ಬರುತ್ತೆ, ಆದರೆ ಅಷ್ಟೊತ್ತಿಗೆ ಸಮಯ ಎಲ್ಲನೂ ಕೂಡ ಮೀರುತ್ತೆ. ಸೊ ಅದರಿಂದ ದಯವಿಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಓದಿನ ಜೊತೆಗೆ ಸಂಸ್ಕಾರ, ಸಭ್ಯತೆ, ಸಮಾಜದಲ್ಲಿ ನಡವಳಿಕೆಗಳು ಪ್ರತಿಯೊಂದು ಕೂಡ ನಮಗೆ ಬೆಲೆ ಕೊಡ್ತಕ್ಕಂಥದ್ದು. ಅಕ್ಕ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಇವರಿಗೆಲ್ಲ ಯಾವ ಥರ ಬೆಲೆ ಕೊಡಬೇಕು, ಈ ಥರ ಎಲ್ಲ ಸಂಸ್ಕಾರಗಳನ್ನು ಬೆಳೆಯೋ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಬರೀ IIT ರ್ಯಾಂಕ್ ಅಂತ ನಾವು ಹೋದ್ರೆ ಮುಂದೆ ಏನಾಗುತ್ತೆ? ಇವಾಗ ಏನಾಗಿದೆ ಅಂತಂದರೆ, ಪ್ರೀತಿಯ ಪೋಷಕರೇ, ಮೊದಲು ಸಂಸಾರಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಏನಿಲ್ಲ, ಡಿಗ್ರಿ ಓದಬೇಕಾಗಿಲ್ಲ. ನಾವೆಲ್ಲ ಪೇರೆಂಟ್ಸು 10, 20, 30 ಸಾವಿರ ಒಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಈಗಿನ ಕಾಲ ಜನ್ರೇಷನ್ನು ಎಷ್ಟು ಲಕ್ಷ ವರ್ಷಕ್ಕೆ ಎಷ್ಟು? 12 ಲಕ್ಷ, 15 ಲಕ್ಷ, 30 ಲಕ್ಷ, 40 ಲಕ್ಷ. ಅವ್ರು ಏನು ಕಲ್ತಿರ್ತಾರೆ? ಯಾವುದೋ ಜಾವಾ ಪ್ರೋಗ್ರಾಮು, ಸಿ ಪ್ರೋಗ್ರಾಮಿಂಗು, ಪೈಥಾನು ಅಂಡ್ ಸೊ ಆನ್. ಕಂಪ್ಯೂಟರ್ ಲ್ಯಾಂಗ್ವೇಜ್ ಗೊತ್ತು ಅವರಿಗೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇದ್ಯಾವುದು ಕಲ್ತಿರಲ್ಲ. ಅದರಿಂದಾನೇ ಇವತ್ತು ನಾವು ಸಂಸಾರದ ಬೆಲೆ ಗೊತ್ತಿಲ್ಲ. ಅದರಿಂದ ನಾವು ಕೋರ್ಟ್ ಹತ್ರ ನೋಡಿದ್ರೆ ಸಂತೆ ಥರ ಇರ್ತವೆ ಡೈವರ್ಸ್ ಕೇಸ್ಗಳು. ಯಾಕೆಂದರೆ ಮನೆಯಲ್ಲಿ ಹೆಂಗೆ ನಡ್ಕೊಳ್ಬೇಕು ಅನ್ನೋ ನಡತೆ ಕಲ್ತಿಲ್ಲ. ಅದರಿಂದ ನಾವು ನಮ್ಮ ಮಕ್ಕಳು ಮುಂದೆ ಬಾಳಿ ಬದುಕಬೇಕಾದ್ರೆ ಸಂಸ್ಕಾರಗಳು, ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸಬೇಕು. ಶಿಕ್ಷಣ ಸಂಸ್ಥೆಗಳು ಬರೀ ಶಿಕ್ಷಣಕ್ಕೆ ಸೀಮಿತವಾಗದೆ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ, ಸಭ್ಯತೆ, ನಡವಳಿಕೆ ಎಲ್ಲ ಕೂಡ ಕೊಡ್ತಕ್ಕಂಥ ಸಂಸ್ಥೆಗಳಾಗಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.